ಅದಕ್ಕೆ ನಾವು ಅದನ್ನು ಪ್ರತಿಕ್ರಿಯೆ ಕೊಡಲ್ಲ. ಈಗಾಗಲೇ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರುತ್ತೇವೆ ಅಂತೇಳಿ ಮಾಧ್ಯಮದಿಂದ ನಮಗೆ ಗೊತ್ತಾಗಿದೆ. ಅದು ನಾವು ಅದನ್ನು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಅದನ್ನು ಅವ್ರು ಬರುವುದಾದರೆ ನಾವು ಸ್ವಾಗತ ಮಾಡ್ತೇವೆ ಮತ್ತು ಅವರೇನು ಹಕ್ಕುತ್ತೆ ಏನಿದೆ ಅವರು ಹೋರಾಟ ಮಾಡಲಿ ಸರ್. ಈ ಹಿಂದೆ ಒಂದಷ್ಟು ಮಲೆಕುಡಿಯ ಕುಡಿಗಳು ಈ ರೀತಿ ಅಂತ್ಯ ಕಂಡಿದೆ, ಇದ್ರ ಬಗ್ಗೆ ಏನು ಸರ್? ಈಗ ಮಲೆಕುಡಿಯ ಸಮುದಾಯದಲ್ಲಿ ವಿಕ್ರಮಗೌಡ ಮಲೆಕುಡಿಯ ಸಮುದಾಯದವರು, ಮತ್ತು ದಿನಕರ ಆಗಿರ್ಬೋದು, ವಸಂತಗೌಡ ಆಗಿರ್ಬೋದು, ಮತ್ತು ನಕ್ಸಲಿಂದ ಹತರಾದ ಸದಾಶಿವಗೌಡರು ಆಗಿರ್ಬೋದು, ಅವ್ರದ್ದೆಲ್ಲ ಪ್ರಾಣಹಾನಿ ಆಗಿದೆ. ಅದಕ್ಕೆ ಏನು ಮಾಡೋದು, ಅದನ್ನು ಕೆದಕಿನ ಪ್ರಶ್ನೆ ಈ ಸಂದರ್ಭದಲ್ಲಿ ಅದು ಸರಿ ಕಾಣೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಚೌಕಟ್ಟಿನ ಒಳಗಡೆ ನಮ್ಮ ಹಕ್ಕೊತ್ತ ಏನಿದೆ, ನಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸಲು ಮಲೆಕುಡಿಯ ಸಂಘ ಹಲವು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ನಾವು ಸಂವಿಧಾನ ಚೌಕಟ್ಟಿನಲ್ಲಿ ಕಾನೂನಿನ ಅಡಿಯಲ್ಲಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ಬೇಡಿಕೆ ಈಡೇರುವ ತನಕ ನಾವು ಹೋರಾಟ ಮಾಡ್ತೇವೆ. ಸರ್ಕಾರ ಈಗಾಗಲೇ ಅದನ್ನು ಸ್ಪಷ್ಟನೆ ಕೊಟ್ಟಿದೆ. ಅದಕ್ಕೆ ನಾವು ಅದನ್ನು ಪ್ರತಿಕ್ರಿಯೆ ಕೊಡಲ್ಲ. ಈಗಾಗಲೇ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರುತ್ತೇವೆ ಅಂತೇಳಿ ಮಾಧ್ಯಮದಿಂದ ನಮಗೆ ಗೊತ್ತಾಗಿದೆ. ಅದು ನಾವು ಅದನ್ನು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಅದನ್ನು ಅವ್ರು ಬರುವುದಾದರೆ ನಾವು ಸ್ವಾಗತ ಮಾಡ್ತೇವೆ ಮತ್ತು ಅವರೇನು ಹಕ್ಕುತ್ತೆ ಏನಿದೆ ಅವರು. ಬೆಂಗಳೂರಿನಲ್ಲಿ ಸರೆಂಡರ್ ಆಗ್ತಾರೆ ಅನ್ನೋ ಮಾಹಿತಿಯನ್ನು ಈಗಷ್ಟೇ ಹಂಚ್ಕೊಂಡಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಹಾಗೆ ಈ ಪ್ರಕ್ರಿಯೆ ಕೂಡ ಕಾನೂನಾತ್ಮಕವಾಗಿ ಸುದೀರ್ಘವಾದ ಪ್ರಕ್ರಿಯೆ. ಯಾವ ಅಧಿಕಾರಿಗಳ ಮುಂದೆ ಇವರು ಶರಣಾಗ್ತಾರೆ ಅವರೂ ಸಹಿ ಹಾಕಬೇಕು, ನಕ್ಸಲರು ಕೂಡ ಸಹಿ ಹಾಕಬೇಕು, ಜಿಲ್ಲಾಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರ ಸಮಕ್ಷಮದಲ್ಲಿ ಶರಣಾಗತಿ ಪ್ರಕ್ರಿಯೆಗಳು ನಡೆಯೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರದ ಕಡೆಯಿಂದ ವಿಶೇಷ ವಾಹನದ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ನಕ್ಸಲರು ಹಾಗೆ ಅವರ ಕುಟುಂಬಸ್ಥರಿಗೆ ನೇರವಾಗಿ ಬೆಂಗಳೂರಿಗೆ ಬಂದು ಅವರು ಸರೆಂಡರ್ ಆಗ್ತಾರೆ ಅಂತ ಹೇಳಿ ಮಾಹಿತಿಯನ್ನು ಹಂಚ್ಕೊಳ್ತಿದ್ದದನ್ನು ನಾವು ಗಮನಿಸಿದ್ವಿ. ಒಂದು ಕಡೆ ನಕ್ಸಲರು ಶರಣಾಗ್ತಾ ಇರೋದ್ರ ಹಿಂದೆ ಕೆಲವೊಂದಷ್ಟು ಷರತ್ತುಗಳನ್ನು ಕೂಡ ವಿಧಿಸಲಾಗಿದೆ. ಅವರ ಮುಂದಿನ ಜೀವನದ ಭವಿಷ್ಯದ ಭದ್ರತೆಗಾಗಿ ಕೆಲ ಕಂಡೀಷನ್ಗಳನ್ನು ವಿಧಿಸಲಾಗಿದೆ. ಇದಕ್ಕೆ ಸರ್ಕಾರ ಒಪ್ಪಿದ್ದೇ ಆದಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಮಲೆಕುಡಿಯ ಸಮುದಾಯ ಅನುಭವಿಸಿರುವಂತಹ ಸಂಕಷ್ಟಗಳು ಅದಕ್ಕೆ ಯಾರು ಪರಿಹಾರ ಕೊಡ್ತಾರೆ ಅನ್ನೋ ಕೂಗು ಕೂಡ ಇದೀಗ ಉದ್ಭವ ಆಗಿದೆ. ಇದನ್ನು ಸರ್ಕಾರ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅಡ್ರೆಸ್ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇನ್ನು ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಯಾರೆಲ್ಲ 6 ಮಂದಿ ನಕ್ಸಲರು ಶರಣಾಗುವವರಿದ್ದಾರೆ ಅನ್ನೋದರ ಡೀಟೇಲ್ಸನ್ನು ಕರ್ನಾಟಕ ಸೇರಿದಂತೆ ನೆರೆಯ ಕೆಲ ರಾಜ್ಯಗಳಲ್ಲಿ ಈ ನಕ್ಸಲ್ವಾದವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದ ನಕ್ಸಲ್ ನಾಯಕರು ಕೂಡ ಇವತ್ತು ಶರಣಾಗ್ತಾ ಇದ್ದಾರೆ. ಇನ್ನು UAPA ಆ್ಯಕ್ಟ್ನ ಅಡಿಯಲ್ಲಿ ಕೆಲವೊಂದಷ್ಟು ಗಂಭೀರ ಪ್ರಕರಣಗಳು ಕೂಡ ಈ 6ರ ಪೈಕಿ ಕೆಲವರ ಮೇಲೆ ದಾಖಲಾಗಿದೆ. ಹೀಗಾಗಿ NIA ವಿಶೇಷ ಕೋರ್ಟ್ನಲ್ಲಿ ಇದರ ವಿಚಾರಣೆ ಕೂಡ ನಡೆಯೋದು ಬಾಕಿ ಇದೆ. ಸಂಜೆ 4 ಗಂಟೆ ವೇಳೆಗೆ ಕೋರ್ಟ್ಗೆ ಇವರೆಲ್ಲ ಹಾಜರಾಗಬಹುದು ಅನ್ನೋದು ಸದ್ಯಕ್ಕಿರುವ ನಿರೀಕ್ಷೆ. ಒಂದು ಕಪ್ಪು ಚುಕ್ಕೆ ಇದು ಸರ್ಕಾರಕ್ಕೆ. ಎಷ್ಟೋ ಕೋಟ್ಯಾಂತರ ಜನ ಸುಖವಾಗಿದ್ದಾರೆ, ಅದರ ನಡುವೆ ಕೆಲವರು ಬಂದೂಕು ಹಿಡಿದು ತಮ್ಮ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಅಂಥ ಕ್ರೌರ್ಯ ಬೇಕಾಗಿಲ್ಲ. ಅವರು ಅದಕ್ಕೆ ನಾವು ಅದನ್ನು ಪ್ರತಿಕ್ರಿಯೆ ಕೊಡಲ್ಲ. ಈಗಾಗಲೇ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರುತ್ತೇವೆ ಅಂತೇಳಿ ಮಾಧ್ಯಮದಿಂದ ನಮಗೆ ಗೊತ್ತಾಗಿದೆ. ಅದು ನಾವು ಅದನ್ನು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಅದನ್ನು ಅವ್ರು ಬರುವುದಾದರೆ ನಾವು ಸ್ವಾಗತ ಮಾಡ್ತೇವೆ ಮತ್ತು ಅವರೇನು ಹಕ್ಕುತ್ತೆ ಏನಿದೆ ಅವರು ಹೋರಾಟ ಮಾಡಲಿ ಸರ್. ಈ ಹಿಂದೆ ಒಂದಷ್ಟು ಮಲೆಕುಡಿಯ ಕುಡಿಗಳು ಈ ರೀತಿ ಅಂತ್ಯ ಕಂಡಿದೆ, ಇದ್ರ ಬಗ್ಗೆ ಏನು ಸರ್? ಈಗ ಮಲೆಕುಡಿಯ ಸಮುದಾಯದಲ್ಲಿ ವಿಕ್ರಮಗೌಡ ಮಲೆಕುಡಿಯ ಸಮುದಾಯದವರು, ಮತ್ತು ದಿನಕರ ಆಗಿರ್ಬೋದು, ವಸಂತಗೌಡ ಆಗಿರ್ಬೋದು, ಮತ್ತು ನಕ್ಸಲಿಂದ ಹತರಾದ ಸದಾಶಿವಗೌಡರು ಆಗಿರ್ಬೋದು, ಅವ್ರದ್ದೆಲ್ಲ ಪ್ರಾಣಹಾನಿ ಆಗಿದೆ. ಅದಕ್ಕೆ ಏನು ಮಾಡೋದು, ಅದನ್ನು ಕೆದಕಿನ ಪ್ರಶ್ನೆ ಈ ಸಂದರ್ಭದಲ್ಲಿ ಅದು ಸರಿ ಕಾಣೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಚೌಕಟ್ಟಿನ ಒಳಗಡೆ ನಮ್ಮ ಹಕ್ಕೊತ್ತ ಏನಿದೆ, ನಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸಲು ಮಲೆಕುಡಿಯ ಸಂಘ ಹಲವು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ನಾವು ಸಂವಿಧಾನ ಚೌಕಟ್ಟಿನಲ್ಲಿ ಕಾನೂನಿನ ಅಡಿಯಲ್ಲಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ಬೇಡಿಕೆ ಈಡೇರುವ ತನಕ ನಾವು ಹೋರಾಟ ಮಾಡ್ತೇವೆ. ಸರ್ಕಾರ ಈಗಾಗಲೇ ಅದನ್ನು ಸ್ಪಷ್ಟನೆ ಕೊಟ್ಟಿದೆ. ಅದಕ್ಕೆ ನಾವು ಅದನ್ನು ಪ್ರತಿಕ್ರಿಯೆ ಕೊಡಲ್ಲ. ಈಗಾಗಲೇ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರುತ್ತೇವೆ ಅಂತೇಳಿ ಮಾಧ್ಯಮದಿಂದ ನಮಗೆ ಗೊತ್ತಾಗಿದೆ. ಅದು ನಾವು ಅದನ್ನು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಅದನ್ನು ಅವ್ರು ಬರುವುದಾದರೆ ನಾವು ಸ್ವಾಗತ ಮಾಡ್ತೇವೆ ಮತ್ತು ಅವರೇನು ಹಕ್ಕುತ್ತೆ ಏನಿದೆ ಅವರು.
ಬೆಂಗಳೂರಿನಲ್ಲಿ ಸರೆಂಡರ್ ಆಗ್ತಾರೆ ಅನ್ನೋ ಮಾಹಿತಿಯನ್ನು ಈಗಷ್ಟೇ ಹಂಚ್ಕೊಂಡಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಹಾಗೆ ಈ ಪ್ರಕ್ರಿಯೆ ಕೂಡ ಕಾನೂನಾತ್ಮಕವಾಗಿ ಸುದೀರ್ಘವಾದ ಪ್ರಕ್ರಿಯೆ. ಯಾವ ಅಧಿಕಾರಿಗಳ ಮುಂದೆ ಇವರು ಶರಣಾಗ್ತಾರೆ ಅವರೂ ಸಹಿ ಹಾಕಬೇಕು, ನಕ್ಸಲರೂ ಕೂಡ ಸಹಿ ಹಾಕಬೇಕು, ಜಿಲ್ಲಾಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರ ಸಮಕ್ಷಮದಲ್ಲಿ ಶರಣಾಗತಿ ಪ್ರಕ್ರಿಯೆಗಳು ನಡೆಯೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರದ ಕಡೆಯಿಂದ ವಿಶೇಷ ವಾಹನದ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ನಕ್ಸಲರು ಹಾಗೆ ಅವರ ಕುಟುಂಬಸ್ಥರಿಗೆ ನೇರವಾಗಿ ಬೆಂಗಳೂರಿಗೆ ಬಂದು ಅವರು ಸರೆಂಡರ್ ಆಗ್ತಾರೆ ಅಂತ ಹೇಳಿ ಮಾಹಿತಿಯನ್ನು ಹಂಚ್ಕೊಳ್ತಿದ್ದದನ್ನು ನಾವು ಗಮನಿಸಿದ್ವಿ. ಒಂದು ಕಡೆ ನಕ್ಸಲರು ಶರಣಾಗ್ತಾ ಇರೋದ್ರ ಹಿಂದೆ ಕೆಲವೊಂದಷ್ಟು ಷರತ್ತುಗಳನ್ನು ಕೂಡ ವಿಧಿಸಲಾಗಿದೆ. ಅವರ ಮುಂದಿನ ಜೀವನದ ಭವಿಷ್ಯದ ಭದ್ರತೆಗಾಗಿ ಕೆಲ ಕಂಡೀಷನ್ಗಳನ್ನು ವಿಧಿಸಲಾಗಿದೆ. ಇದಕ್ಕೆ ಸರ್ಕಾರ ಒಪ್ಪಿದ್ದೇ ಆದಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಮಲಕುಡಿಯ ಸಮುದಾಯ ಅನುಭವಿಸಿರುವಂತಹ ಸಂಕಷ್ಟಗಳು ಅದಕ್ಕೆ ಯಾರು ಪರಿಹಾರ ಕೊಡ್ತಾರೆ ಅನ್ನೋ ಕೂಗು ಕೂಡ ಇದೀಗ ಉದ್ಭವ ಆಗಿದೆ. ಇದನ್ನು ಸರ್ಕಾರ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅಡ್ರೆಸ್ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇನ್ನು ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಯಾರೆಲ್ಲ 6 ಮಂದಿ ನಕ್ಸಲರು ಶರಣಾಗುವವರಿದ್ದಾರೆ ಅನ್ನೋದರ ಡೀಟೇಲ್ಸನ್ನು ಕರ್ನಾಟಕ ಸೇರಿದಂತೆ ನೆರೆಯ ಕೆಲ ರಾಜ್ಯಗಳಲ್ಲಿ ಈ ನಕ್ಸಲ್ವಾದವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದ ನಕ್ಸಲ್ ನಾಯಕರು ಕೂಡ ಇವತ್ತು ಶರಣಾಗ್ತಾ ಇದ್ದಾರೆ. ಇನ್ನು UAPA ಆ್ಯಕ್ಟ್ನ ಅಡಿಯಲ್ಲಿ ಕೆಲವೊಂದಷ್ಟು ಗಂಭೀರ ಪ್ರಕರಣಗಳು ಕೂಡ ಈ 6ರ ಪೈಕಿ ಕೆಲವರ ಮೇಲೆ ದಾಖಲಾಗಿದೆ. ಹೀಗಾಗಿ NIA ವಿಶೇಷ ಕೋರ್ಟ್ನಲ್ಲಿ ಇದರ ವಿಚಾರಣೆ ಕೂಡ ನಡೆಯೋದು ಬಾಕಿ ಇದೆ. ಸಂಜೆ 4 ಗಂಟೆ ವೇಳೆಗೆ ಕೋರ್ಟ್ಗೆ ಇವರೆಲ್ಲ ಹಾಜರಾಗಬಹುದು ಅನ್ನೋದು ಸದ್ಯಕ್ಕಿರುವ ನಿರೀಕ್ಷೆ. ಒಂದು ಕಪ್ಪು ಚುಕ್ಕೆ ಇದು ಸರ್ಕಾರಕ್ಕೆ. ಎಷ್ಟೋ ಕೋಟ್ಯಾಂತರ ಜನ ಸುಖವಾಗಿದ್ದಾರೆ, ಅದರ ನಡುವೆ ಕೆಲವರು ಬಂದೂಕು ಹಿಡಿದು ತಮ್ಮ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಅಂಥ ಕ್ರೌರ್ಯ ಬೇಕಾಗಿಲ್ಲ. ಅವರು ಅದಕ್ಕೆ ನಾವು ಅದನ್ನು ಪ್ರತಿಕ್ರಿಯೆ ಕೊಡಲ್ಲ. ಈಗಾಗಲೇ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರುತ್ತೇವೆ ಅಂತೇಳಿ ಮಾಧ್ಯಮದಿಂದ ನಮಗೆ ಗೊತ್ತಾಗಿದೆ. ಅದು ನಾವು ಅದನ್ನು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಅದನ್ನು ಅವ್ರು ಬರುವುದಾದರೆ ನಾವು ಸ್ವಾಗತ ಮಾಡ್ತೇವೆ. ಮತ್ತು ಅವರೇನು ಹಕ್ಕುತ್ತೆ ಏನಿದೆ ಅವರು ಹೋರಾಟ ಮಾಡಲಿ ಸರ್. ಈ ಹಿಂದೆ ಒಂದಷ್ಟು ಮಲೆಕುಡಿಯ ಕುಡಿಗಳು ಈ ರೀತಿ ಅಂತ್ಯ ಕಂಡಿದೆ, ಇದ್ರ ಬಗ್ಗೆ ಏನು ಸರ್? ಈಗ ಮಲೆಕುಡಿಯ ಸಮುದಾಯದಲ್ಲಿ ವಿಕ್ರಮಗೌಡ ಮಲೆಕುಡಿಯ ಸಮುದಾಯದವರು, ಮತ್ತು ದಿನಕರ ಆಗಿರ್ಬೋದು, ವಸಂತಗೌಡ ಆಗಿರ್ಬೋದು, ಮತ್ತು ನಕ್ಸಲಿಂದ ಹತರಾದ ಸದಾಶಿವಗೌಡರು ಆಗಿರ್ಬೋದು, ಅವ್ರದ್ದೆಲ್ಲ ಪ್ರಾಣಹಾನಿ ಆಗಿದೆ. ಅದಕ್ಕೆ ಏನು ಮಾಡೋದು? ಅದನ್ನು ಕೆದಕಿನ ಪ್ರಶ್ನೆ ಈ ಸಂದರ್ಭದಲ್ಲಿ ಅದು ಸರಿ ಕಾಣೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಚೌಕಟ್ಟಿನ ಒಳಗಡೆ ನಮ್ಮ ಹಕ್ಕೊತ್ತೆ ಏನಿದೆ, ನಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸಲು ಮಲೆಕುಡಿಯ ಸಂಘ ಹಲವು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ನಾವು ಸಂವಿಧಾನ ಚೌಕಟ್ಟಿನಲ್ಲಿ ಕಾನೂನಿನ ಅಡಿಯಲ್ಲಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ಬೇಡಿಕೆ ಈಡೇರುವ ತನಕ ನಾವು ಹೋರಾಟ ಮಾಡ್ತೇವೆ. ಸರ್ಕಾರ ಈಗಾಗಲೇ ಅದನ್ನು ಸ್ಪಷ್ಟನೆ ಕೊಟ್ಟಿದೆ. ಅದಕ್ಕೆ ನಾವು ಅದನ್ನು ಪ್ರತಿಕ್ರಿಯೆ ಕೊಡಲ್ಲ. ಈಗಾಗಲೇ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರುತ್ತೇವೆ ಅಂತೇಳಿ ಮಾಧ್ಯಮದಿಂದ ನಮಗೆ ಗೊತ್ತಾಗಿದೆ. ಅದು ನಾವು ಅದನ್ನು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಅದನ್ನು ಅವ್ರು ಬರುವುದಾದರೆ ನಾವು ಸ್ವಾಗತ ಮಾಡ್ತೇವೆ. ಮತ್ತು ಅವರೇನು ಹಕ್ಕುತ್ತೆ ಏನಿದೆ ಅವರು ಬೆಂಗಳೂರಿನಲ್ಲಿ ಸರೆಂಡರ್ ಆಗ್ತಾರೆ ಅನ್ನೋ ಮಾಹಿತಿಯನ್ನು ಈಗಷ್ಟೇ ಹಂಚ್ಕೊಂಡಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಹಾಗೆ ಈ ಪ್ರಕ್ರಿಯೆ ಕೂಡ ಕಾನೂನಾತ್ಮಕವಾಗಿ ಸುದೀರ್ಘವಾದ ಪ್ರಕ್ರಿಯೆ. ಯಾವ ಅಧಿಕಾರಿಗಳ ಮುಂದೆ ಇವರು ಶರಣಾಗ್ತಾರೆ ಅವರೂ ಸಹಿ ಹಾಕಬೇಕು, ನಕ್ಸಲರೂ ಕೂಡ ಸಹಿ ಹಾಕಬೇಕು, ಜಿಲ್ಲಾಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರ ಸಮಕ್ಷಮದಲ್ಲಿ ಶರಣಾಗತಿ ಪ್ರಕ್ರಿಯೆಗಳು ನಡೆಯೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರದ ಕಡೆಯಿಂದ ವಿಶೇಷ ವಾಹನದ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ನಕ್ಸಲರು ಹಾಗೆ ಅವರ ಕುಟುಂಬಸ್ಥರಿಗೆ ನೇರವಾಗಿ ಬೆಂಗಳೂರಿಗೆ ಬಂದು ಅವರು ಸರೆಂಡರ್ ಆಗ್ತಾರೆ ಅಂತ ಹೇಳಿ ಮಾಹಿತಿಯನ್ನು ಹಂಚ್ಕೊಳ್ತಿದ್ದದನ್ನು ನಾವು ಗಮನಿಸಿದ್ವಿ. ಒಂದು ಕಡೆ ನಕ್ಸಲರು ಶರಣಾಗ್ತಾ ಇರೋದ್ರ ಹಿಂದೆ ಕೆಲವೊಂದಷ್ಟು ಷರತ್ತುಗಳನ್ನು ಕೂಡ ವಿಧಿಸಲಾಗಿದೆ. ಅವರ ಮುಂದಿನ ಜೀವನದ ಭವಿಷ್ಯದ ಭದ್ರತೆಗಾಗಿ